ಬಿಕ್ತಮ್ಮ ಬಿಕ್ತಮ್ಮ ಅದ್ಯಾರು ಇಷ್ಟೊತ್ತು ನನ್ನ ಬಿಕ್ತಮ್ಮ ಅಂತಾರದು ಯಾರು? ನಾನಮ್ಮ ಸಂಧ್ಯಾ ಅವ್ರ ಅಮ್ಮನ. ಓ ಬಾಮ್ಮ ಒಳಕ ಈಗ್ಲಿ ಬಾಮ್ಮ. ಏನಮ್ಮ ಈ ತಿಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಅಯ್ಯ ನನ್ನ ಮಗನ ತೆರಿಗೆ ಆಯ್ತಲ್ಲ. ಏನ್ ಮಗು? ಗಂಡು ಮಗು? ಹೌದಾ? ನಮ್ಗೇನು ತಿಳಿದಮ್ಮ. ಇನ್ನ ಅವಳು ಇವಳ್ಕ ಸಂಧ್ಯಾ ಅಲ್ಲಮ್ಮ, ಅವಳು ಸವಿತಾ ಕೈಯಾರಿಗೆ ಆಗಿರೋದು ತಿಳಿದ್ವ. ನಿಮ್ಮ ಮಗಳ ಕೈಯಾರಿಗೆ ಆಗಿರೋದು ನಮ್ಗೆ ಯಾರಿಗೂ ತಿಳಿದಮ್ಮ. ಚೆನ್ನಾಗವಳ ಮಗು ಬಾಣಂತಿಯಲ್ಲ? ಚೆನ್ನಾಗವ್ರಮ್ಮ. ನೀವು ಯಾರು ಬರೇ ಇಲ್ಲ, ಅದಕ್ಕೆ ಬನ್ನಿ. ಬರೋಣ ಹೇಳಮ್ಮ, ಇವಾಗ ಅಂದಿದೆಯಲ್ಲ ಮಗುನ ನೋಡ್ಕೊಂಡು ಹೋಗಿ ಬರೋಣ. ನಾನು ನಿನ್ನ ಮಕ್ಕಳಾಗಲ್ಲ, ಸವಿತಕ ಆಗ ಮಗುನ ಎಲ್ಲರೂ ಸೇರಿ ಮಾತಾಡಿ ಸಂಧ್ಯಾಕ ಕೊಡ್ಸೋಣ ಅಂತ ಅನ್ಕೊಂಡಿದ್ನಮ್ಮ. ಹೌದಾ? ಹ್ಞೂ. ಹೆಂಗು ದೇವ್ರದಿಂದ ಮಗು ಆಯ್ತಲ್ಲ? ಹ್ಞೂ ಆಯ್ತಮ್ಮ. ಬಾ ಒಳಕ್ಕೆ. ಇಲ್ಲ ಓದ್ತೀನಿ. ಶಿವನ್ ಬಂದಿದ್ನ ಬಾಣಂತಿ ಹತ್ರ ಕೂರಿಸ್ಬಿಟ್ಟು ಬನ್ನಿ. ಬಾಮ್ಮ ನಾಳೆ ಯಾವಾಗ ನಮ್ಮ ಮನೆ ಹತ್ರಕ್ಕ? ಬರ್ತೀನಿ ಹೇಳು. ಸರಿ ನಾನು ಓದ್ತೀನಿ. ಹ್ಞೂ ಆಯ್ತಮ್ಮ. ಅಲ್ಲ ಇವಳಿಗೆ ಮಕ್ಕಳಾಗಲ್ಲ ಅಂತ ಇದ್ರು. ಇವಳು ಸವಿತಾ ಮಗುನೇನ ಇವ್ರು ಕೊಟ್ಬಿಟ್ರೆ ಹೆಂಗೆ? ಹ್ಞೂ ಅವಳ ಹತ್ರ ಬೆಳೆದ್ರೇನು ಇವಳ ಹತ್ರ ಬೆಳೆದ್ರೇನು ಎಲ್ಲ ಒಂದೇ ತಾನೆ ಬಿಡು. ಇವಳೇ ಮಗುನ ಎತ್ಕೊಂಡು ಯಾವ್ದೊಂದು ದೇಶಕ್ಕೆ ಹೋಗ್ತಾಳ, ಇಲ್ಲೇ ಇರ್ತಾಳಲ್ಲ. ಯಾರ ಹತ್ರ ಒಬ್ರ ಹತ್ರ ಬೆಳೀಲಿ. ಎಲ್ಲಿ ಬೆಳೆದ್ರು ಅವನ ಶಿವನ್ನೇ ಅಪ್ಪ ಅನ್ಬೇಕು. ಅವನೇ ತಾನೇ ಅಪ್ಪನು. ಅಲ್ಲಿ ಬೆಳೆದ್ರು ಅಪ್ಪ ಅನ್ಬೇಕು, ಇಲ್ಲಿ ಬೆಳೆದ್ರು ಅಪ್ಪ ಅನ್ಬೇಕು. ಯಾರ ಹತ್ರ ಬೆಳೀಲಿ ಬಿಡುವ. ಈ ವಯಸ್ಸಿನಾಗ ಅವಳಿಗೆ ಏನು ಬೇಕು ಮಗುವ? ಒಬ್ಬನ ಮಗನವನೇ ಸಾಕು. ಅಲ್ಲ ಇಶಿವಿ ಮನೆಯಿಂದ ಈಚೆಗೆ ಬರಲಿಲ್ಲ ನೋಡು. ಒಂಚೂರು ಊಟ ಇಸ್ಕೊಳ್ಳೋಣ ಅಂದರೆ ಅತ್ತೆ ಸಾರು ಮಾತಾಡಿದೆ. ಅನ್ನ ಒಂದೇ ಒಂಚೂರು ಅದೇ ತಿನ್ನಲ್ಲ ನೀನು. ಅಷ್ಟು ಹೇಳು. ನನ್ನ ಪಾತ್ರೆಗೆಲ್ಲ ತೊಳೆದಾಕ್ಬೇಕು. ಜಾಸ್ತಿ ಬಿದ್ದರೆ ನನ್ನ ಕೈಲಿ ತೊಳೆಯೋಕ್ಕಾಗಲ್ಲ. ನಾನು ಬೇಡ ಅಂತ ಹೇಳಿದ್ದೀನಲ್ಲ ಮಧ್ಯಾಹ್ನನೇ. ಬೇಡ ಅಂತ ಹೇಳಿದ್ನಲ್ಲ. ಇನ್ನೇನು ನೀನು? ಸರಿ ಬಿಡು, ನಾನೇ ತಿನ್ಕೊಂತೀನಿ. ತಿನ್ಕೊ ಹೋಗು, ಯಾರು ಬೇಡ ಅಂದರು. ಲೇ ಶಿವಿ ಇದೇನು ಮನೆಗೆ ಲೇಟ್ಗೆಲ್ಲ ಹಾಸ್ಬಿಟ್ಟವ್ರೆ ಮಲ್ಕೊಂಡವ್ರೇನಾ? ಇವಳು ಎಲ್ಲಿ ಸಾಯಂಕಾಲ ನೋಡಿದ್ದು ಇವಳು ಬರೇ ಇಲ್ಲ ತಿರ್ಗೀಚ್ಗೆ. ಲೇ ಶಿವಿ ಇದೇನು ಇವಳು ಅವ್ರ ಮನೆ ಬಾಕ್ಲಾಗ ಬುಕ್ ನೋಡ್ತಾಳೆ. ಶಿವಿ ಅಯ್ಯಪ್ಪ ಏನಪ್ಪ ನೀನು ಹಿಂದ್ಗಡೆಯಿಂದ ಬಂದೇನ ಅಂತ ಮಾತಾಡ್ಕೊ. ಅದು ಕತ್ಲಾಗದೆ. ಅಯ್ಯ ಅಲ್ಲೇನು ಮಾಡ್ತಾ ಇದ್ದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೆ ಅಂತ ನೋಡ್ತಾ ಇದ್ನಿ. ಅವ್ರ ಮನೆ ಕನ್ನಾಕನ ಅಂತ ಹೋಗಿದ್ನಿ. ಏನು ಸಿಗ್ತದೇನೋ ಬಾಸ್ಕೊಳ್ಳೋಣ ಅಂತ. ಸಿಗ್ತದ ಬಾಸ್ಕೊ. ತಿಂದೇನೋ? ತಿನ್ನಿ. ಸಾವಿತ್ರಿ ಅವ್ರ ಮನೆಗೆ ಏನೋ ಮ್ಯಾಗಿ ಮಾಡೋರಂತೆ. ಹೋಗ ಶಿವಮ್ಮನು ನನಗೇನೋ ಇಷ್ಟ ಆಗಿಲ್ಲ, ಅದಕ್ಕೆ ಸರೋಜಮ್ಮನು ಇಟ್ಟು ಸಾರು ಅನ್ನ ಮಾಡಿದ್ಲು, ತಿಂದೆ. ನಿಂದೆ ಊಟ ಆಯ್ತೇನೋ? ಮ್ಯಾಗಿ ಮಾಡಿದಂತೆ. ಮ್ಯಾಗಿ ಮಾಡಿದ್ರಂತೆ. ಹೌದಾ? ಅಯ್ಯೋ ಒಳ್ಳೆ ಕೆಲಸ ಆಗೋಯ್ತೆ. ಯಾಕೆ ಏನಾಯ್ತು? ಏನಿಲ್ಲ ಬಿಡು, ಏನಿಲ್ಲ. ಸರಿ ಮಲ್ಕ ಹೋಗು. ಅಯ್ಯೋ ಅವಳುಗಳು ನಾನು ತಿನ್ನೋಕ್ಕಾಗಲ್ಲ. ಇವಳು ಮುಂಚೆನೇ ಹೇಳ್ಬೇಕಾಗಿತ್ತು ತಾನೇ ಶಿವಿನಂಕ. ಇದ್ದಿದ್ದು ಇಷ್ಟು ಅನ್ನನೂ ಬುಡದ್ ಬಾಯಿಗೆ ಇಕ್ಕೊಂತೀನಿ ಅಂತಂದು ನಾನು ದೊಡ್ಡದಾಗಿ ಬಾಗಿಕ್ಕ ಹೋಗಿ ಅಂತಂದು ಎಲ್ಲ ತಿಂದಾಕ್ಬಿಟ್ಟಿರ್ತಾರೆ. ಇವಾಗ ಏನು ಮಾಡೋದು? ಹೊಟ್ಟೆ ಬೇರೆ ಹಸಿತಾದಲ್ಲಪ್ಪ. ಇನ್ನು ಸರಸ್ವತಿ ಅವ್ರ ಮನೆಗೆ ಹೋಗ್ಬೇಕು ಊಟಕ್ಕೆ. ಅಯ್ಯೋ ಹೋಗು. ಅವಳು ಎಷ್ಟು ಮಾಡಿದ್ದಾಳೆ ಎಷ್ಟಿಲ್ಲ ಈ ಬಿಸಿಯಾಗ. ಅಯ್ಯೋ ಹೊಟ್ಟೆ ಬೇರೆ ಚುರುಕ್ ಅಂತ ಅದೇ. ಮಧ್ಯಾಹ್ನ ಅವಳು ಕೊಟ್ಟಿದ್ದು ಊಟ. ಅಯ್ಯೋ ಯಾಳ ಶಿವಿ ಅದೇ ಅಥವಾ ಅದೇನು ಕತ್ತಿನ. ಹೋಗು ಶಿವಿ. ಏಯ್ ಮಲ್ಕೊಂಡಿರ್ತಾರೆ ಬಾರೆ ಇವಳೊಬ್ಳು ಶಿವಿ ಅಂತ. ಅಯ್ಯೋ ಮಧ್ಯಾಹ್ನ ಶಿವಿ ಊಟ ಕೊಡ್ತೀನಿ ಅಂತ ಹೇಳಿದ್ಲು. ಇವಳು ಸಾರೇನು ಸರಿಯಾಗಿ ಮಾಡಲ್ಲ, ಅದಕ್ಕೋಸ್ಕರ ಸರಿ ಕೊಡೆ ಅಂತ ಹೇಳಿದ್ನಿ. ಇವಾಗ ನೋಡಿದ್ರೆ ಮುಲ್ಕೊಂಬಿಟ್ಟವಳೆ. ಅದೇನೋ ಮ್ಯಾಗಿ ಮಾಡೋಳೆ ಅಂತ ಹೇಳಿದ್ಲು ಅಂತ ಇದೆಯಾ? ಇವಳು ನೋಡಿದ್ರೆ ಇಷ್ಟು ಅನ್ನ ಅದೇ ಬೆಳೆದು ಬಾಯಿ ಕೊಂಡೆಲ್ಲ ತೊಳೆದಾಕ್ತೀನಿ ಅಂತ ತೊಳೆದಾಕೊಳ್ಳೆ. ನಂಗೆ ಊಟ ಅದೇನೋ ಸ್ಪೆಷಲ್ ಆಗಿ ಕೇಳ್ತಾ ಇದ್ದೆ ಊಟ ಅಂತ. ಯಾವಾಗಲೂ ಈ ಮನೆಗೆ ತಾನೇ ತಿಂತಾ ಇದ್ದಿದ್ದು ನೀನು. ಅಯ್ಯೋ ಏನೋ ಸಾರು ಚೆನ್ನಾಗೆ ಮಾಡಲ್ಲಪ್ಪ ಇವಳು, ಅದಕ್ಕೆ ಅವಳನ್ನ ಕೇಳಿದ್ವು. ವಿಚಿತ್ರ ನಿಂಕ. ಸಾರು ಚೆನ್ನಾಗಿ ಮಾಡಲ್ಲ ಅಂದ್ರೆ ಒಂದು ಚೂರು ಹುಂಚೆಹಣ್ಣು ಈರುಳ್ಳಿ ಟಮಾಟ ಅದೇನ ಹಾಕೊಂಡು ತಟ್ಟೆಗೆ ಗುಜ್ಜಿಸ್ಕೊಂತಿಯಲ್ಲ, ಇಸ್ಕೊಂಡು ತಿನ್ಬೋದಾಗಿತ್ತಲ್ಲ. ಉಪವಾಸ ಬಿದ್ದಿರು ನನ್ಕೇನಾಗಬೇಕು. ಅಯ್ಯೋ ಹಂಗನು ಬೇಡ. ಹೋಟ್ಲಾಗೆಲ್ಲ ನನಗೆ ತಂದ್ಕೊಡು. ಏನು? ಹೋಟ್ಲಾಗ ಮಸಾಲೆ ದೋಸೆನೋ ಇಡ್ಲಿನೋ ತಂದ್ಕೊಡು ಅಂದೆ. ನಾನು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋಪಟ್ಟಿಗೆ ಅವನು ಹೋಟ್ಲನ್ನೆಲ್ಲ ಕಿಲಿಂಗ ತೊಳೆದು ಗೂಡ್ಸಿ ಸೀಕು ಬಾಕು ಸಹ ಇಕ್ಕಿರಲ್ಲ ಆಚೆಗೆ ಹಾಕ್ಬಿಟ್ಟಿರ್ತಾನೆ. ಯಾವನ್ನ ಇಲ್ಲಿ ತಿನ್ಕೊಂಡು ಹೋಗ್ಲಿ ಅಂತ ಇಕ್ಬಿಟ್ಟು ಹೋಗಿರ್ತಾನೆ. ಇನ್ನು ಹೊತ್ತುಟ್ಟವರೆಗೂ ನಾನು ಅವ್ನ ಹೋಟ್ಲು ಮುಂದೆ ಕುತ್ಕೊಂಡಿರ್ಬೇಕು. ಹೋಗಿಲ್ಲ ಅತ್ತ ನೀರು ಕುಡ್ಬಿಟ್ಟು ಮಲ್ಕೋಗೋ. ಅಯ್ಯೋ ಸಮಯ ಹಂಗನ್ ಬೇಡ, ಹೋಗಿ ಸಮಯ. ಅಲ್ಲೇ ಬಿಸಿ ಇಡ್ಲಿ ಮಾಡ್ತಾ ಇರ್ತಾರೆ, ಹಂಗೆ ತಕೊಂಬಂದ್ಬಿಡೋಗು. ಹಂಗೆ ತಕೊಂಬಂದ್ಬಿಡ್ತೀನಿ ನಾನೇನು ಹೋಯ್ತು ಹುಡುಗನು. ಹೋಗೋ. ನನ್ನ ಕಣ್ಣ ಅವನಲ್ಲ ಎಂಥವನ. ಗೌರಿಯ ನಾನು ಕೇಳಿದ್ದಿದ್ರೆ ಯಪ್ಪನ್ಗೆ ಶಕ್ತಿ ಬಂದ್ಬಿಡ್ತಾ ಇತ್ತು. ನಾನು ಕೇಳಿದ್ರೆ ಸುಸ್ತಾಗ್ಬಿಡ್ತಾನೆ. ಲೇ ದೊಡ್ಡನೆ ಇವನ್ ಕೈಲಿ ತರಿಸ್ಕೊಂತೀನಿ ಬಿಸಿ ಇಡ್ಲಿ ವಡೆ ಚಿತ್ರಾನ್ನ ಎಲ್ಲಾನು. ಲೇ ಏನಮ್ಮ ನಿದ್ದೆ ಮಾಡೋಕ್ಕೂ ಬಿಡಲ್ಲ ನೀನು. ಏನು ಹೇಳು? ಲೇ ಹೋಗಿ ನಂಗೆ ಬಿಸಿ ಇಡ್ಲಿನೋ ಚಿತ್ರಾನ್ನನೋ ಉದ್ಮೇಳೆ ತಕೊಂಡ್ ಹೋಗ. ಎಲ್ಲಿ ಮಾಡೋರಮ್ಮ ಹೇಳು, ನಾನು ಅಷ್ಟು ತಕೊಂಬರ್ತೀನಿ. ನಂಗೆ ಇಬ್ಬರು ತಿನ್ನೋಣ. ಎಲ್ಲಿ ಪೇಟೆಗೆ ಹೋಗ್ಬೇಕಾ ಏನು? ಗಾಡಿ ಹಾಕೊಂಡು ಹೋಗಿ ತಕೊಂಬ ಹೋಗ. ಈಗೇನು ಮಾಡೋಕೆ ಬೇರೆ ಕೆಲಸ ಇಲ್ಲ ಏನು? ಇಷ್ಟೊತ್ತನ ಕಾಯ್ಕೊಂಡಿರ್ತಾರೆ 9 ಗಂಟೆಗೆ ಮಾಡಿಕೊಂಡು. ಹೋಗತ್ತೆ ನಮ್ಮ ಮುಡ್ಕೋಗ. ನಂಗೆ ಊಟ ಹಾಕಿಲ್ಲ ಲೇ ನೀನು ಎಂಟ್ರು ಲೇ. ಎಲ್ಲ ತೊಳ್ದಾಕ್ತೀನಿ ಅಂತ ಹೇಳ್ಬಿಟ್ಟು ತೊಳ್ದಾಕೊಳ್ಳೆ. ಅದೇ ಅವಳೇ ಯಾವಾಗಲೂ ಎತ್ಕೊಂಬಂದು ಕೊಡ್ತಾ ಇದ್ಲಾ.
ನೀನೇ ಇಕ್ಕಂತ ತಿಂತಾ ಇದ್ದೆ ತಾನೇ ಊಟ ಹಾಂ? ಅದೆಲ್ಲ ಕತೆ ಬೇಡ, ನಂಗೆ ಹೊಟ್ಟೆ ಹಸಿದಾಗ ಇಡ್ಲಿ ತಂದ್ಕೊಡ ನಂಗೆ. ಈಗ ಮಾಡೋಕೆ ಬೇರೆ ಕೆಲಸ ಇಲ್ಲ? ನೋಡ್ದ ಇವನು ಲೇ ದೊಡ್ಡನೆ, ಲೇ ತಂದ್ಕೊಡ. ಹಂಗೆ ನಡ್ಕೊಂಡು ಹೋಗು, ಹೋಗಿ ತಿನ್ಬಿಟ್ಟು ನಡ್ಕೊಂಬ ಹೋಗು. ಈ ಶಿವಿ ನಂಬ್ಕೊಂಡು ಎಂಥ ಕೆಲಸ ಆಯ್ತಮ್ಮ. ನೋಡಿ ಎಂಥ ಕೆಲಸ ಕೊಟ್ಲು ಈ ಶಿವಿ. ಅಲ್ಲ ಈಚೆಗೆ ಬರಲಿಲ್ಲ, ಹೋಗು ಸಾಯಂಕಾಲದಾಗಿಂದ. ಇನ್ನೇನು ಮಾಡ್ತೀಯ? ನಿಂಬೆಹಣ್ಣು ನಿಂತದೇನೋ ಸಕ್ಕರೆ ಹಾಕಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ದಬ್ಬಾಕೊಂಡು ತಿಂತಡಿ. ಇವಳು ಶಿವಿನ ಬೆಳಗ್ಗೆನ ಕೇಳ್ತೀನಿ, ಲೇ ನಿನ್ನ ಯಾವಾಗ ಊಟ ಕೊಡಂಗಿದ್ರೆ 3 ಹೊತ್ತು ಕೊಡು, ಇಲ್ಲ ಅಂತಂದ್ರೆ ಆಗಲ್ಲ ಅಂತೇಳು ಅಂತ ಕೇಳ್ತೀನಿ. ನೋಡಿ ಇವಾಗ ಏನು ಇಕ್ಕವಳ ಪಾತ್ರೆಗಾಗ. ಅಯ್ಯೋ ಇವಳು ಮಕ್ ಮುಚ್ಚೋಗ ಎಲ್ಲ ತೊಳೆದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಹೋಗೋಳೆ. ಹೋಗು ಇವಳು ಬಾಯ್ತು ಮುನ್ನಾಕ ಕೊಂತ್ರಿ ಇವಳು. ಕಮ್ಮಿ ಆದೋಳಲ್ಲ. ಏನು ಮಾಡ್ತಾ ಇದ್ರಿ ಅಮ್ಮ ಮಗನು? ಏನು ಮಾಡೋಣಪ್ಪ? ಏನು ಹೇಳಿಲ್ಲಮ್ಮ ನಿಮ್ಮ ಅಮ್ಮನು ಮೊಮ್ಮಗನ ನೋಡಿ ಏನು ಹೇಳ್ತಾಳೆ? ಆಸ್ತಿ ಎಲ್ಲ ನನ್ನ ಮೊಮ್ಮಗನ ಹೆಸರಿಗೆ ಬರೆಯೋದು, ನಿನ್ನ ಹೆಸರಿಗೂ ಬರೆಯಲ್ಲ, ನಿಮ್ಮ ಯಜಮಾನ ಹೆಸರಿಗೂ ಬರೆಯಲ್ಲ, ಎಲ್ಲ ಆಸ್ತಿ ನನ್ನ ಮೊಮ್ಮಗನ ಹೆಸರು ಬರಿತೀನಿ ಅಂತ ಹೇಳಿದ್ಲು. ಅಯ್ಯೋ ಮಾರಾಯಣಗೆ ಆಗ್ಬೋದು ನಾವು ಬೇಡ ಅಂತ ಹೇಳಿದ್ರಾ? ಯಾರ ಹೆಸರಾಗಿದ್ರೆ ಏನಂತೆ? ನಿನ್ನ ಹೆಸರಾಗಿದ್ರೆ ಏನಂತೆ, ನನ್ನ ಹೆಸರಾಗಿದ್ರೆ ಏನಂತೆ, ಮಗು ಹೆಸರಾಗಿದ್ರೆ ಏನಂತೆ, ಎಲ್ಲ ಆಸ್ತಿ ಅವನ ಹೆಸರಿಗೆ ಬರೀಲಿ ಬಿಡು. ಬರೀಲಿ. ಎಲ್ಲ ನಿಮ್ಮ ಅಮ್ಮನ? ಅಯ್ಯೋ ನಮ್ಮ ಅಮ್ಮನ ಎಲ್ಲಾರನ್ನೂ ಕೂಗಾಕೋತಾವಳೆ. ನೀನು ಬಾ ಅಂತ. ಅದೇನೋ ಅತ್ತಕ್ಕೆ ನೀನು ಒಂದು ಮಾತನ್ನು ಹೇಳಿಲ್ಲ ಅಂತ. ಮೊನ್ನೆ ಎಲ್ಲ ಸವಿತನ ಕರ್ಕೊಂಡು ಹೋಗಿಲ್ಲಲ್ಲ ಆಸ್ಪತ್ರೆಗ, ಅದಕ್ಕೆ ಇನ್ನು ಇವಾಗೂ ಯಾಕ ಅಂತಂದ್ಬಿಟ್ಟು ಹೇಳಕ್ಕೆ ಹೋಗಿಲ್ಲ. ಅಯ್ಯೋ ಯಾರು ಬರಲಿ ಯಾರು ಬಿಡಲಿ ತಗೋ, ನಮ್ಗೇನ ಬೇಕು ಅಷ್ಟೇನು. ಹಂಗಾದ್ರೆ ಆಸ್ತಿ ಎಲ್ಲ ಮಗು ಹೆಸರು ಬರೀತಾಳನ್ನು? ಹೇಳಿಲ್ಲಪ್ಪ ಬರಿತೀನಿ ಅಂತ. ಈ ರೂಮಾಗ ತಣ್ಣಗದೆ ಆ ರೂಮಾಗ ಒಳ್ಳೆ ಗವ್ಯಾಗ ಮಲ್ಕೊಳಂಗಿತ್ತು. ಈ ರೂಮಾಗ ನೋಡೋ ಸುತ್ತು ಗಾಳಿ ಹೆಂಗ್ ಬರ್ತದೆ. ಸೊಳ್ಳೆ ಬತ್ತಿ ಹಾಕಿದ್ದೀನಿ, ಏನು ತೊಂದರೆ ಇಲ್ಲ, ಸೊಳ್ಳೆಗಿಲ್ಲ ಏನು ಬರಲ್ಲ. ಬೆಳಗ್ಗೆ ಕಮ್ಮಿ ಸೋಡಿಸ್ತೀನಿ ಕಿಟಕಿಗೆಲ್ಲನೂ. ಹಂಗೆ ಮಾಡು. ಲೇ ಸಂಧ್ಯಾ, ಏನಮ್ಮ ಎಲ್ಲೋಗಿದ್ದತ್ತೆ? ನೀನು ಬಲೆ ಅಳಿನತ್ತಪ್ಪ. ಯಾಕತ್ತೆ ಏನಾಯ್ತತ್ತೆ? ಅಲ್ಲ ಯಾರಿಗೂ ಒಬ್ಬರು ಕೂಡ ತಿಳಿದು ನೀನು ಎಲ್ರು ಕೇರ್ಗೆ ಆಗಿರೋದು, ನೀನು ಆಸ್ಪತ್ರೆಗೆ ಕರ್ಕೊಂಡೋಗಿರೋದು ಅದೆಲ್ಲನು. ಅದೇನೋ ಗುಟ್ಟಾಗಿ ಕೆಲಸ ಮಾಡಿರೋದು ನೀನು. ಹಂಗಲ್ಲ ಅತ್ತೆ, ಅವಳು ನನ್ನ ಹೆಂಡತಿ ಆಯ್ತಾ. ನನ್ನ ಹೆಂಡತಿ ಕಷ್ಟ ಸುಖನ ನಾನು ನೋಡಬೇಕು. ಅಯ್ಯೋ ನಿನ್ನೆಂಡ್ರಲ್ಲ ಅಂತ ಯಾರಪ್ಪ ಹೇಳಿದ್ದು? ನಿನ್ನೆಂಡ್ರೆ ಅವಳು. ಆದ್ರೆ ನಿಮ್ಮ ಅಮ್ಮನ್ಕನ ಒಂದು ಮಾತು, ನಿಮ್ಮ ದೊಡ್ಡಮ್ಮನ್ಕನ ಒಂದು ಮಾತು, ಯಾರ್ಕನ ಒಂದು ಮಾತು ಹೇಳ್ಬೇಡ. ಜನ ಬೇಡ ನಿಂಕ? ಅಲ್ಲ ಇವಾಗ ನೀವು ಬಂದಿದ್ದೀರಲ್ಲ ಬಾಣಂತನ ಮಾಡಕ್ಕೆ, ಇವಾಗ ಅವ್ರಿಗೇನು ಕೆಲಸ? ನಾನೇನೋ ಬಾಣಂತನ ಮಾಡ್ತೀನಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಯಾವಾಗಲೂ ನಾನು ಇಲ್ಲೇ ಇರೋಕತ್ತದ? ಮಗುಗೆ ತಲೆಗೆ ಸ್ನಾನ ಮಾಡಿಸ್ಬೇಕು, ಏನೋ ನನ್ನ ನೆಗಡಿ ಜ್ವರ ಬಂತು, ದೊಡ್ಡವ್ರನ್ನ ಕೇಳಬೇಕು, ಏನು ನೆಗಡಿ ಜ್ವರ ಬಂದ ತಕ್ಷಣ ಮಗುನ ಆಸ್ಪತ್ರೆಗೆ ಎತ್ಕೊಂಡು ಓಡೋಗತ್ತದ? ಅಲ್ಲ ಬೇರೆಯವ್ರು ಬೇಡ, ಮನೆಗ್ನವ್ರಿಗೆ ಹೇಳ್ದಿರ ಕರ್ಕೊಂಡೋಗಿ ಹೆರಿಗೆ ಮಾಡಿಸ್ಕೊಂಡು ಕರ್ಕೊಂಬರೋದು ಏನಿದು ಕುಟ್ಟು? ಅದೇನಂತ ನಾನು ಕೇಳ್ಬಿಡು. ಯಾಕಂದರೆ ನಂಗೆ ಜನ ಬೇಕು, ನಾವಿರೋ ಹತ್ರ ಜನ ಇರಬೇಕು. ಅದೇನೋ ಹೇಳ್ತಾರಲ್ಲ, ಎಲ್ಲೋ ಇರೋರು ಆಗಲ್ಲ ಕಷ್ಟ ಸುಖಕ್ಕೆ, ಅಕ್ಕಪಕ್ಕದಾಗಿರೋರೇ ಆಗೋದು ಕಷ್ಟ ಸುಖಕ್ಕೆ. ಏನು ಒಳಗುಟ್ಟು? ಅಯ್ಯೋ ಅತ್ತೆ, ಒಳಗುಟ್ಟು ಅನ್ನೋದು ಏನಿಲ್ಲ ಅತ್ತೆ. ಅಮ್ಮ ಒಳಗುಟ್ಟು ಅನ್ನೋದು ಏನಿಲ್ಲ ಹೇಳಮ್ಮ ನೀನು. ನಮ್ಮ ದುಡ್ಡು ನಾವು ಹೋದ್ರಿ ಖರ್ಚು ಮಾಡಿದ್ರಿ ಬಂದ್ರಿ. ಬಾಯ್ ಮುಚ್ಕೊಂಡು ಮಲ್ಕ ನೀನು. ಮಲ್ಕಡೆ ಸುಮ್ಮನೆ ಮಾತಾಡ್ಬೇಡ ನೀನು. ಮಾತಾಡ್ಬೇಕಪ್ಪ ನೀನು. ಅತ್ತೆ ನಮ್ಮ ಅಮ್ಮನ ನಾವು ಬೇಡ ಅಂತ ಬೇರೆ ಇಕ್ಕಿದ್ಲು. ನಮ್ಮ ಅಮ್ಮನಿಗೆ ಏನು ಹೇಳಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಕರ್ಕೊಂಡೋದ್ನಿ, ಆಪ್ರೇಷನ್ ಮಾಡಿಸಿದ್ನಿ, ಮಗುನ ಬಾಣಂತಿನ ಕರ್ಕೊಂಬಂದೆ. ಸರಿ, ಈ ಅಮ್ಮನ್ಕೇನೋ ಹೇಳಿಲ್ಲ, ಆ ಅಮ್ಮನ್ಕನ ಹೇಳ್ಬೋದಾಗಿತ್ತಲ್ಲ, ಅಂಬುಜಮ್ಮನ್ಕ. ಹೋಗ್ಲಿ ನಿಮ್ಮ ಅಪ್ಪನ್ಕನ ಹೇಳ್ದ? ಅತ್ತೆ ನಾನು ಯಾರಿಗೂ ಹೇಳಿಲ್ಲ ಅತ್ತೆ, ನಾನು ಯಾರಿಗೂ ಹೇಳಿಲ್ಲ. ಹೇಳಕ್ಕೆ ನನಗೆ ಇಷ್ಟನೂ ಇಲ್ಲ. ಇವಾಗ ಅವರೆಲ್ಲ ಬಂದು ಇಲ್ಲಿ ಏನು ಮಾಡಬೇಕು? ಏನು ಮಾಡಬೇಕತ್ತೆ ಅವರೆಲ್ಲ ಬಂದು? ಇವಾಗ ನೀನು ಇದೆಯಾ ತಾನೆ, ಅವಳು ನೋಡ್ಕೊ. ಅದು ಯಾಕೆ ನೀನು ಹಿಂಗೆ ಮಾಡ್ತಾ ಇದೆಯೋ ನನಗಂತೂ ತಿಳಿತಾ ಇಲ್ಲಪ್ಪ ಶಿವ. ಏನೋಪ್ಪ ನನಗೇನು ತಿಳಿತಾ ಇಲ್ಲ. ಯಾರಿಗೂ ಹೇಳ್ದಿರ ಮಾಡ್ದಿರ ಎಂತಿನ ಕರ್ಕೊಂಡು ಹೋಗೋದೇನು, ಆಸ್ಪತ್ರೆಯಿಂದ ಕರ್ಕೊಂಬರೋದೇನು? ಹೌದು, ಅವಳಿಗೆ ಹೊಟ್ಟೆ ಕೊಯ್ದವ್ರ? ಆಪ್ರೇಷನ್ ಮಾಡೋರಲ್ಲ, ಆಪ್ರೇಷನ್ ಮಾಡೇ ಗರ್ಭಕೋಶ ತೆಗ್ದಿರೋದು. ಏನೋಪ್ಪ ಏನೋ ವಿಚಿತ್ರ ಅನಿಸ್ತದಪ್ಪ ನಂಕ. ಹೋಗಪ್ಪ ನಿಂಗೆಲ್ಲ ವಿಚಿತ್ರ ಅನಿಸ್ತೈತೆ ಬಾಮ ನೀನು. ಅವ್ನು ನೋಡಿ ಹೆಂಗವನೇ, ಸೇಮ್ ಅವ್ರ ಅಪ್ಪ ಇದ್ದಂಗೆ ಅವನೇ. ನಾನು ಇಲ್ಲ ಅಂತ ಹೇಳಿಲ್ಲ, ಅವ್ರ ಅಪ್ಪ ಇದ್ದಂಗೆ ಅವನೇ. ಅದು ಏನೋ ಅಮ್ಮ ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಯಜಮಾನ ಗುಟ್ಟು ಅತ್ತೆ ಇದ್ರಾಗ ಗುಟ್ಟು ಗಿಟ್ಟು ಏನೂ ಇಲ್ಲ. ಇವನು ಯಾಕೆ ಹಿಂಗಾಡ್ತಾವನೆ? ಅಲ್ಲ ಮಗು ಏನನ ಹಸುಗಿತ್ತದ ಸತ್ತೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಇವಳಿಗೆ ಏನು ತಂದು ಕೊಟ್ಟವನ? ಹೆಂಗೆ ಏನು ಕತೆ? ಏನು ಒಂದು ಅರ್ಥನೇ ಆಗ್ತಾ ಇಲ್ಲಲ್ಲ ನನಗೆ. ಇವಳಿಗೆ ಮಕ್ಕಳಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಸಡನ್ನಾಗಿ ಹೆರಿಗೆ ಆಗದೆ. ಅಯ್ಯೋ ಏನೋ ನನಗೇನೋ ಅರ್ಥ ಆಗ್ತಾ ಇಲ್ಲ, ಯೋಚನೆ ಮಾಡೋಕ್ಕೆ ತರೇನೇ ಇಲ್ಲ. ನೋಡೋಣ ಇನ್ನೂ 2 ದಿವಸ ಇವ್ರ ಬಂಡವಾಳ ಬೈಲಾತದೆ. ಒಟ್ನಾಗಿ ಶಿವನು ಏನೋ ಕಿತಾಪತಿ ಮಾಡವನೆ. ಏನೋ ಕಿತಾಪತಿ ಮಾಡವನೆ, ಯಾಕೆ ತಿಳಿತಾ ಇಲ್ಲ ಅಷ್ಟೇ. ಅಮ್ಮ ಏನೇ ಎಲ್ಲಾರನ್ನೂ ಕೂಗಿದ್ದಾಯ್ತಾ? ನಿಮ್ಗೆ ತಿಳಿಯಲ್ಲ, ಬಾಯ್ ಮುಚ್ಚ ನೀನು. ಎಲ್ಲಾರನ್ನೂ ಕೂಗಿದ್ದಾಯ್ತಾ ಅಂತ ಕೇಳ್ತಾಳೆ ಇವಳು. ಹೋದ್ರೆ ಹೋಗ್ಕೊಳ್ಳಿ, ಅಪ್ಪನ ಯಾವಾಗ ಬರ್ತಾನೆ? ನಾಳೆ ಬರ್ತಾನೆ ಬಿಡು. ಇಲ್ಲೇ ಮಗುಗೆ ಹಾಲು ಎತ್ಕೊಂಬರ್ಲೇನೆ? ಎತ್ಕೊಂಬ ಹೋಗಮ್ಮ. ಅಲ್ಲೇ ಮಗುನ ಆಪ್ರೇಷನ್ ಮಾಡಿ ತೆಗ್ದವ್ರೆ. ಬಸ್ರಿ ಹೆಂಗ್ಸು ಹಾಲು ಬಿತ್ತಿಲ್ಲ ಅಂತಂದ್ರೆ ಅದು ಹೆಂಗೆ?
ಹಾಲು ಬೀಳ್ತದೆ. ಏನಿದೆ ಈ ವಿಚಿತ್ರ ನಿಮ್ಮ ಮನೆಗ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಯೋಚನೆ ಮಾಡಿ ಮಾಡಿ ನಾನೇ ಹುಚ್ಚಿ ಆಗೋತಾ ಇದ್ದೀನಿ ಸಂಧ್ಯಾ. ಹಾಲು ಬೀಳ್ದಿತ್ತೇನೆ, ಎಳೆ ಮಗುಗೆ ಹಾಲು ಬೇಡನೆ? ಅತ್ತೆ, ಅಜ್ಜಯ್ಯಮ್ಮನಿಗೆ ಎಮ್ಮೆ ಹಾಲು ಹೇಳಿದ್ದೀನಿ ಅಂತ ಅನ್ಕೊಡ್ತಾಳೆ ಬಿಡತ್ತೆ. ಏನು ಮಗುಗೆ, ಎಳೆ ಮಗುಗೆ ಎಮ್ಮೆ ಹಾಲು ಹಾಕಕ್ಕತ್ತದ? ಏನು ಬುದ್ಧಿ ಕಲ್ತಿದ್ದೀರಪ್ಪ. ಹೋಗ್ಲಿ, ಆ ಸವಿತನ ಕೂಗೋಗ್ಲಿ. ಆ ಸವಿತ ಕುಡಿಸ್ತಾಳೆ ಮಗು ಕಾಲು. ಹೌದಾ, ಕುಡಿಸ್ಬೋದಾ? ಮಾವು ಎಂತ ಮಾತಾಡ್ತಾ ಇದೆಯಮ್ಮ ನೀನು? ಅವಳೊಬ್ಳು ರೋಗಗಳು, ಅವಳು ಅಲ್ಲ ನನ್ನ ಮಗು ಕುಡಿಸ್ಲಾನ. ನನಗೇನು ಬುದ್ಧಿಗಿದ್ದೆ ಅದೇ ಇಲ್ಲ? ಏನು ನನ್ನ ಮಗುಗೆ ಏನ ಕಾಯಿಲೆ ಬಂದ್ಬಿಡ್ಲಿ ಅಂತ ನಿನ್ನ ಆಸೆ? ಲೇ, ಒಂದು 3 ತಿಂಗಳ ಗಂಟ ಕುಡಿಸ್ಲಿ ಸುಮ್ಮನೆ ರೇ. ಬಾಯಿ ಮುಚ್ಕೊಂಡು ಎಮ್ಮೆ ಹಾಲು ಇವಾಗ ಹಾಕಕ್ಕಾಗಲ್ಲ, ಮಗುಗೆ ಜೀರ್ಣಕ್ಕೆ ತಗೊಳಕ್ಕಾಗಲ್ಲ. ಬೇಕಾಗಿಲ್ಲಮ್ಮ, ಎತ್ಕೊಂಡ್ ಹೋಗಮ್ಮ. ನಾನೇ ಸ್ಪೂನಾಗಿ ಇಷ್ಟಿಷ್ಟೇ ಕುಡಿಸ್ತೀನಿ ಮಗುಕ. ನಾನು ಮಾತ್ರ ಮಗುನ ಅವಳಿಗೆ ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಹುಚ್ಚಿ ಹಂಗೆ ಆಡ್ಬೇಡೆ ಸಂಧ್ಯಾ. ಹೇಳಿದ ಮಾತು ಕೇಳನ್ನು. ಅವಳು ಕಾಯಿಲೆ ಮೇಲಾಗಿರೋದಕ್ಕೆ ತಾನೇ ಮಗು ಆಗಿದ್ದು. ಆ ಮಗು ಆಗಿ ಆ ಮಗುಗೆ ಇಲ್ಲಿದ್ದೆಲ್ಲ ಸುತ್ಕೊಂಡು ಆ ಮಗು ಸತ್ತೋಗಿತ್ತು. ನಿಂಗೆ ಗೊತ್ತಾ? ಏಯ್ ಸಂಧ್ಯಾ, ಅದೆಲ್ಲ ಮಾತಾಡಕ್ಕೆ ಹೋಗಬೇಡ ನೀನು. ಸುಮ್ಮನೆ ಇರು. ಕುಡಿಸ್ಲಿ 1-2 ದಿವಸ, ವಾತಾವರಣ ತಿಳಿತದೆ. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಎತ್ಕೊಂಬ ಹೋಗಮ್ಮ ಹಾಲು, ನಾನು ಕುಡಿಸ್ತೀನಿ. ಅತ್ತೈ, ಏನಪ್ಪ ಸವಿತಾ ಕುಡಿಸ್ಬೋದು ಹಾಲು? ಅಯ್ಯೋ, ಕುಡಿಸಿದ್ರೆ ಏನಾಗ್ತದೆ? ಮಗು ಇಲ್ಲ, ಏನೂ ಇಲ್ಲ, ದಂಡಿಗೆ ಹಾಲಿರ್ತದೆ, ಕುಡಿಸ್ಬೋದು. ನೀನೆಂದ್ರು ಕೇಳು ಕುಡಿಸ್ಲಿ ಅಂತ. ಹೌದಾ, ಸರಿ ಅತ್ತೆ, ಆಯಿತು. 3 ಹೊತ್ತು 4 ಹೊತ್ತು ಬಂದು ಕುಡಿಸ್ಬಿಟ್ಟು ಹೋಗ್ಲಿ ಬಿಡು. ಇಲ್ಲಿಗೇನೇ ಅದೇನು ಮಾಡ್ತೀರಾ ಮಾಡ್ರಪ್ಪ. ನಿಮ್ಮ ಒಳಗುಟ್ಟು ನನಗೆ ಅರ್ಥ ಆಗಲ್ಲ. ಯೋಚನೆ ಮಾಡಿ ಮಾಡಿ ನಾನೇ ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಸರಿ ಅತ್ತೆ, ಕೇಳ್ತೀನತ್ತೆ. ಕೇಳೋಗು. ಮುಂದುವರಿಯುವುದು